ಸೊ ಹಲೋ ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಬಜೆಟಲ್ಲಿ ಜೋಗ್ ಫಾಲ್ಸ್ಗೆ ಟ್ರಾವೆಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಪೀಕ್ ಹೋಗೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲನೂ ಶೇರ್ ಮಾಡ್ತೀನಿ. ನೀವು ತಪ್ಪದೆ ಈ ವಿಡಿಯೋನ ಕೊನೆ ಗಂಟ ನೋಡಿ, ಎಷ್ಟೆಷ್ಟು ಖರ್ಚಾಯಿತು, ಎಷ್ಟೆಷ್ಟು ಬಜೆಟ್ ಆಯಿತು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ. ಇಟ್ ವಾಸ್ ಅ ರಿಯಲಿ ಹ್ಯಾಪಿ ಜರ್ನಿ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಮಿಸ್ಟೋ. ಇವತ್ತು ನಾನು ಮತ್ತು ನನ್ನ ಟೀಮ್ ಹೋಗ್ತಾ ಇದ್ದೀವಿ ಹ್ಯಾಪಿ ಜರ್ನಿ. ಶಿವಮೊಗ್ಗ ತಾಳಗುಪ್ಪ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಎಲ್ಲ. ಟ್ರೈ ಮಾಡಿ ಎಲ್ಲ. ಸೊ ಇನ್ನೊಬ್ಬ ಫ್ರೆಂಡು ಬೆಂಗಳೂರಿಂದ ಬರ್ತಾನೆ, ಅವನ್ನ ನಾವೆಲ್ಲ ಮೀಟ್ ಮಾಡಿ ಜನರಲ್ ಕೋಚಲ್ಲಿ ಹೋಗ್ತಾ ಇದ್ದೀವಿ. ಬಜೆಟಲ್ಲಿ ಹೆಂಗೆ ಟ್ರಾವೆಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಕಾಲೇಜಿಂದ ಬರ್ತಿದ್ದಂಗೆ ಬರ್ತ್ಡೇ ಬಾಯ್ಗೆ ವಿಶ್ ಮಾಡಿ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ಹೋಗ್ಬೇಕು. ಸೊ ಗಾಯ್ಸ್, ನಾವು ಇಲ್ಲಿ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್, ಯಾಕೆಂದರೆ ನಮ್ಮ ಮನೆ ಚನ್ನಪಟ್ಟಣದಲ್ಲಿ ಇರೋದ್ರಿಂದ ಚನ್ನಪಟ್ಟಣ ರೈಲ್ವೆ ಸ್ಟೇಷನಲ್ಲಿ ಬಂದು ತಾಳಗುಪ್ಪಗೆ ಟ್ರೈನ್ ಹತ್ಕೋತಾ ಇದ್ದೀವಿ. ಈ ಟ್ರೈನ್ ಹೆಸರು ತಾಳಗುಪ್ಪ ಎಕ್ಸ್ಪ್ರೆಸ್ ಅಂತ. ಮೈಸೂರಿಂದ ಬರುತ್ತೆ ಇದು. ಮೈಸೂರಿಂದ ಬಂದು ಚನ್ನಪಟ್ಟಣ ಹತ್ರ ಹೋಗುತ್ತೆ ಬೆಂಗಳೂರು KSR ಮುಖಾಂತರ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಹ್ಯಾಪಿ ಜರ್ನಿ. ಸೊ ಗಾಯ್ಸ್, ಇವ್ರ ಹೆಸರು ಧನುಷ್ ಅಂತ. ದಿಸ್ ಇಸ್ ಮೀಟ್ ಮಿಸ್ಟರ್ ಧನುಷ್. ಶೇಕ್ ಹ್ಯಾಂಡ್ ಚೆನ್ನಾಗಿ ಕೊಡ್ತಾರೆ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ದಿಸ್ ಇಸ್ ಚೇತನ್. ಓಕೆ, ನಮ್ಮ ಟೀಮ್ ರೆಡಿ ಆಗಿದೆ. ಇನ್ನೊಬ್ಬ ಜಾಯ್ನ್ ಆಗ್ತಾನೆ. ಜನ ಸಾಗರ. ಸೊ ಗಾಯ್ಸ್, ಕೊನೆಗೂ ಜನರಲ್ಲೆಲ್ಲ ಒಂದು ಸೀಟ್ ಹೋಗ್ಬಿಟ್ಟಿದ್ದೀವಿ. ಇನ್ನೇನಿದ್ರು ಹ್ಯಾಪಿ ಜರ್ನಿ. ಧನುಷ್ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಸೀಟ್ ಸಿಕ್ಕಿದ್ದು? ಖುಷಿ ಆಯ್ತಾಯ್ತಾ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಓ, ಜಾಲಿ 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 ಜಾಲಿ. ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ತಿಳ್ಕೊಳ್ಳೋ. ಈ ಥರ ಜನಗಳ ಮಧ್ಯೆ ಹೋಗ್ತಾ ಇದ್ದೀವಿ. ಫಸ್ಟ್ ಟ್ರೈನ್ ಹತ್ತಿದಾಗ ಎಲ್ಲ ಸೀರಿಯಸ್ ಆಗಿ ಸೈಲೆಂಟ್ ಆಗಿ ಕೂತಿದ್ರು. ಆಮೇಲೆ ಎಲ್ಲ ಜಾಲಿ ಜಾಲಿ. ಏನು ನೋಡ್ತಾ ಇದೆಯಾ? ಹೌ ಇಸ್ ದ ವ್ಯೂ? ಬ್ಯೂಟಿಫುಲ್ ಬ್ಯೂಟಿಫುಲ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಿಕಾಸ್ ಅವರು ಏನೋ ನೋಡ್ತಾ ಇದ್ದಾರೆ. ಸೋಪು, ಬ್ರಷು, ಪೇಸ್ಟು, ಟವಲು, ನಿಮ್ಮ ಎಸೆನ್ಷಿಯಲ್ ಏನಿರುತ್ತೆ ಎಲ್ಲನೂ ಕ್ಯಾರಿ ಮಾಡಿ. ಸೊ ಗಾಯ್ಸ್, ಎಲ್ಲ ಬಂದು ತಾಳಗುಪ್ಪ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಎಲ್ಲ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಮೈ ಫ್ರೆಂಡ್ ಅಮನ್. ಧನ್ಯವಾದಗಳು, ನಮಸ್ಕಾರಗಳು. ಸೇ ನಮಸ್ಕಾರ ಟು ಬೈ. ನಮಸ್ಕಾರಗಳು, ನಮಸ್ಕಾರಗಳು. ಈಸ್ ಫ್ರಮ್ ಡೆಲ್ಲಿ, ಬಿಹಾರ್. ಹುಷಾರಾಗಿರಿ ಇವನಿಂದ. ಓಕೆ, ಕಮಾನ್. ಸ್ಟೇಷನ್ ಮುಂದೆ ಇದ್ದ ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ಅಲ್ಲಿ ಅವ್ರನ್ನ ವಿಚಾರಿಸ್ದೋ ಎಷ್ಟೊತ್ತಿಗೆ ಬರುತ್ತೆ ಬಸ್ಸು, ಹೆಂಗೆ ಅಂತ. ಸೊ ಗಾಯ್ಸ್, ನಮಗೆ ರೈಲ್ವೆ ಸ್ಟೇಷನಿಂದ ಪ್ರೈವೇಟ್ ಬಸ್ ಸಿಕ್ತು ಜೋಗ್ ಫಾಲ್ಸ್ಗೆ. ನಾವೆಲ್ಲ ಹೋಗ್ತಾ ಇದ್ದೀವಿ. ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ನಾನು ಕೆಳಗಡೆ ಬಿಡ್ತಾ ಇಲ್ವಾ? ಈಗ ಕೆಳಗಡೆ ಬಿಡ್ತಾ ಇಲ್ವಾ? ನೀರಿನ ಕಡಿಮೆ ಐತಾ ಸುಮಾರಾಗೈತಾ? ಕಡಿಮೆ. ಹಾಯ್ ಗಾಯ್ಸ್, ಅವಿಶ್ ದ ಜೋಶ್. ಅವಿಶ್ ದ ಜೋಶ್. ಜೋಶೇ ಇಲ್ಲ ಪಾಪ ಹುಡುಗರಿಗೆ. ರಾತ್ರಿ ಎಲ್ಲ ನಿದ್ದೆ ಇಲ್ವಂತ. ರಾಜಾರಾಣಿ ರಾಕೆಟ್ ರೋರರ್. ಈ ಫಾಲ್ಸು ಫಾರ್ಮ್ ಆಗೋದು ಶರಾವತಿ ನದಿಯಿಂದ. ಆ ನದಿ ಹರಿಯುತ್ತೆ ಇಲ್ಲಿ. ಗಾಯ್ಸ್, ಒಂದು ಸ್ವಲ್ಪ ಟ್ರಕ್ ಮಾಡಬೇಕು ನೀವಿಲ್ಲಿ ಟಾಪ್ನ ರೀಚ್ ಆಗೋಕ್ಕೆ. ಸ್ವಲ್ಪ ಡೇಂಜರಸ್ ಟ್ರಕ್ಕಿಂಗ್ ಸ್ಪಾಟ್ ಇದು. ಹುಷಾರಾಗಿ ನಡೀರಿ, ಒಂದೊಂದು ಹೆಜ್ಜೆನೂ ಬಿದ್ದೋಯ್ತೀರಾ. ಇದು ಡೌನ್ವರ್ಡ್ ಟ್ರಕ್ಕಿಂಗ್ ಅಂತ ಹೇಳ್ಬೋದು. ಕೇರ್ಫುಲ್ಲಾಗಿ ನಡಿಬೇಕು. ನೀವು ಒಬ್ಬರೇ ಬೇಕಾದ್ರೆ ಹೋಗ್ಬೋದು, ಆದರೆ ನಾವು ಗೈಡನ್ನು ತೊಗೊಂಡಿದ್ದೀವಿ ನಮ್ಮ ಸೇಫ್ಟಿಗೋಸ್ಕರ. ಓಕೆ, ಮ್ಯಾನ್ ವರ್ಸಸ್ ವೈಲ್ಡ್, ಬಿಯರ್ ಗ್ರಿಲ್ಸ್ ಥರ ಕನ್ನಡ. ಮನುಷ್ಯ ವರ್ಸಸ್ ವೈಲ್ಡ್ ಏನೋ ಒಂದು. ದೋಸ್ತು, ಈ ಜಾಗಕ್ಕೆ ನಾವು ಮಾನ್ಸೂನ್ ಟೈಮಲ್ಲಿ ಬಂದಿದ್ರಂತೂ ಫುಲ್ಲು ಗ್ರೀನರಿ, ಫುಲ್ಲು ಫೋರ್ಸಲ್ಲಿ ಹರಿತಿತ್ತು ನದಿ. ಈಗ ಫುಲ್ ಒಂಚೂರು ಸಣ್ಣದಾಗಿ ಹರಿತಾ ಇದೆ. ಅಂದರೂ ನೋಡೋಕ್ಕೆ ವ್ಯೂ ಅಂತೂ ಮಜವಾಗಿದೆ. ಈಗ ನಾವು ಹೋಗಿರೋ ತಿಂಗಳು ನವಂಬರ್ ಆಗಿರೋದ್ರಿಂದ ಮಾನ್ಸೂನ್ ಆಗೋಗೈತೆ.
ಈಗ ಏನಿದ್ರು ಡ್ಯಾಮ್ ಲಿಂಗನ್ಮಿಕ್ಕಿ ಡ್ಯಾಮ್ ಅಂತ ಅಲ್ಲೊಂದು ಡ್ಯಾಮ್ ಬರುತ್ತೆ. ಆ ಡ್ಯಾಮ್ ಓಪನ್ ಆದರೆ ಮಾತ್ರ ನದಿ ಫೋರ್ಸ್ ಹರಿಯೋಕ್ಕೆ ವ್ಯೂ ಕಾಣಿಸೋದು ನಮಗೆ. ಇಲ್ಲದೆ ಹೋದರೆ ಸಾಮಾನ್ಯವಾಗಿ ಇಷ್ಟೇ ಕಾಣಿಸೋದು. ನಾನು ಚಿಕ್ಕ ವಯಸ್ಸಿಂದ ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಜನ ಒಬ್ಬೊಬ್ಬರೇ ಬೆಟ್ಟ ಹತ್ತುತ್ತಾರೆ, ಒಬ್ಬೊಬ್ಬರೇ ಇಂಥ ಭಯಾನಕವಾದ ಜಾಗಕ್ಕೆ ಹೋಗ್ತಾರೆ, ಯಾಕೆ ಆಕಾಶದಿಂದ ನೆಗಿತಾರೆ, ಯಾಕೆ ಬಂಜಿ ಜಂಪಿಂಗ್ ಮಾಡ್ತಾರೆ, ಯಾಕೆ ಸಮುದ್ರದ ಆಳದವರೆಗೆ ಹೋಗಿ ಸೀ ಡೈವಿಂಗ್ ಮಾಡ್ತಾರೆ. ಇದೆಲ್ಲ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರಿಗೇನು ಹುಚ್ಚ ಪ್ರಾಣ ಕಳ್ಕೊಬಿಡೋಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ರೆ. ಆದರೆ ಒಂದು ವಯಸ್ಸಲ್ಲಿ ನನಗೆ ಅರ್ಥ ಆಯಿತು ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಯಾಕೆಂದರೆ ಈ ಥರ ಹುಚ್ಚು ಸಾಹಸಗಳನ್ನ ಮಾಡೋದ್ರಿಂದ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ಎಷ್ಟೇ ಸ್ಟ್ರೆಸ್ ಇದ್ದರೂ ಸ್ಟ್ರೆಸ್ಸೆಲ್ಲ ಹೋಗುತ್ತೆ. ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮ ಗೈಡ್ ಅಂತ ಹೇಳಿದ್ರು. ಕರ್ಕೋಗಿ ತೋರಿಸಿದ್ರು, ಫೋಟೋ ಎಲ್ಲ ತೆಕ್ಕೊಟ್ರು. ನೋಡಿ, ನೀವು ನೋಡಿ, ಗೈಡ್ ತೊಗೊಂಡು ಹೋಗ್ತೀರಾ ಹಂಗೆ ಹೋಗ್ತೀರಾ ಅಂತ. ಅಲ್ಲಿ ಕೆಳಗಡೆ ನೋಡ್ರಿ ಎಷ್ಟು ಸಖತ್ತಾಗೈತೆ, ಎಷ್ಟು ಬ್ಯೂಟಿಫುಲ್ ಆಗೈತೆ ಆ ನೇಚರು, ಪ್ರಕೃತಿ. ಅಲ್ಲಿ ಕೆಳಗಡೆ ಹೋಗೋಕ್ಕೆ ಮೆಟ್ಲೆಲ್ಲ ಹಾಕಿದ್ದಾರೆ. ಆದರೆ ಈಗ ಯಾಕೋ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾಯಿದ್ದಾರೆ ಅಂತ. ಹೋದ್ರಂತೂ ಸ್ವರ್ಗ ಮೇಘಾಲಯದಲ್ಲಿ ಇರುತ್ತಲ್ಲ ಆ ಥರ ಇಲ್ಲಿ ಭೂಮಿ ಮೇಲಿರೋಂಥ ಸ್ವರ್ಗ ಅಂತ ಹೇಳ್ಬೋದು. ದೋಸ್ತು, ನಾನು ನಿಮಗೆ ಇಲ್ಲೊಂದು ಚೆನ್ನಾಗಿರೋ ಜಾಗ ತೋರಿಸಿದ್ದೀನಿ ಅಂತ. ಎಕ್ಸಾಮ್ ಫೇಲ್ ಆದರೆ, ಹುಡುಗಿ ಕೈ ಕೊಟ್ಟರೆ, ಅಥವಾ ಲೈಫಲ್ಲಿ ಅಂದ್ಕೊಂಡಿರೋದನ್ನ ಮಾಡೋಕ್ಕಾಗದೆ ಹೋದರೆ, ಅವಮಾನ ಇನ್ಸಲ್ಟ್ಗಳಿಂದ ಬಂದ್ಬಿಟ್ಟು ಇಲ್ಲಿ ಯಾರು ನೆಗದಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಬದುಕಿದ್ರೆ ಈ ಥರ ಇನ್ನೂ 10 ಪ್ಲೇಸ್ಗಳು ನೋಡ್ಬೋದು, 10 ಸಾಹಸಗಳು ಮಾಡ್ಬೋದು, 10 ಸಾಧನೆಗಳು ಮಾಡ್ಬೋದು. ಯಾರು ವೀಕ್ ಮೈಂಡಿಂದ ಬಂದು ಇಲ್ಲಿ ಜಂಪ್ ಮಾಡಿ ಸಾವನ್ನು ಅಪ್ಪಬೇಡಿ. ದೋಸ್ತು, ನಿಮ್ಮ ಲವ್ ಸಕ್ಸಸ್ಫುಲ್ ಆದರೆ ನಿಮ್ಮ ಲವರ್ ಜೊತೆ ಬನ್ನಿ. ನಿಮ್ಮ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸ್ಬೇಕು ಅಂದರೆ ಫ್ರೆಂಡ್ಸ್ ಜೊತೆ ಬನ್ನಿ. ನಿಮ್ಮ ಲವ್ ಫೇಲ್ಯೂರ್ ಆಯಿತು ಅಂದರೆ ಒಬ್ಬರೇ ಬಂದು ನಿಂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗಿ. ಆದರೆ ನಾನು ಹೇಳಿದ್ದೀನಿ ಅಂತ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಇದನ್ನೆಲ್ಲ ಮಾಡೋರಂತೆ. ಇಲ್ಲ ಅಂದರೆ ನನಗೆ ಮೋಸ ಮಾಡ್ದಂಗೆ ನೀವು. ಪ್ರೀತಿ ಮಧುರ, ತ್ಯಾಗ ಅಮರ, ಈ ಥರ ಇದೆಲ್ಲ ಸುಳ್ಳು ಕಣ್ರಿ. ಈ ದುಡ್ಡು, ಹೆಣ್ಣು, ಚಿನ್ನ ಇದ್ರ ಮೇಲೆಲ್ಲ ಯಾರ್ದು ಹೆಸರು ಬರ್ದಿರಲ್ಲ. ಯಾರಿಗೆ ಸಿಗುತ್ತೆ ಅವ್ರದ್ದೇ. ಯಾರಿಗೋಸ್ಕರ ನೀವು ಅಳ್ತಾ ಕುತ್ಕೋಬೇಡಿ. ಪ್ರತಿದಿನ ಹೊಸ ದಿನ. ನೀವು ಜೀವನದಲ್ಲಿ ಏನಾದ್ರು ಹೊಸದಾಗಿ ಟ್ರೈ ಮಾಡಿ. ಅಮನ್, ಎವ್ರಿವನ್ ಸೇ ಯೋ. ನಮಸ್ಕಾರ ದೋಸ್ತೋ. ಯೋ ಯೋ. ಮಂಗಣ್ಣಂಗೆ ಯಾಕೋ ನನ್ನ ಬ್ಯಾಗ್ ಮೇಲೆ ಇದ್ದಿದ್ದು ತಿಂಡಿ ಮೇಲೆ ಕಣ್ಣಾಯಿತು. ಒಂದೆರಡು ಕೊಡೋಣ ಅಂತ ಹೋದರೆ ಬ್ಯಾಗೇ ನನಗೆ ಬೇಕು ಅಂತ ಅಂತಾರೆ ಮಂಗಣ್ಣ. ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಮಂಗಣ್ಣನ ಜೊತೆ ನನಗೆ. ಪ್ಲೀಸ್ ನನ್ನ ಬ್ಯಾಗ್ ಬಿಟ್ಬಿಡು. ಒಂದ್ಸರಿ ಮುತ್ತತ್ತಿಲಿ ನನ್ನ ಫ್ರೆಂಡ್ ಊಟದ ಡಬ್ಬಿನೇ ಎತ್ಕೊಟ್ಟೋಗಿತ್ತು. ಗಾಯ್ಸ್ ನೋಡಿ, ನಾವು ಶಾರುಖ್ ಖಾನ್ ಪೋಸ್ ಮಾಡ್ತೀವಿ. ದೋಸ್ತು, ಆ ಕಡೆಯಿಂದ ರಾಣಿ ಫಾಲ್ಸ್ ಕಾಣಿಸಲ್ಲ. ರಾಣಿ ಫಾಲ್ಸ್ ಕಾಣಬೇಕು ಅಂದರೆ ಇನ್ನೊಂದು ಜಾಗಕ್ಕೆ ಬರಬೇಕು. ಮತ್ತೆ ಜೀಪ್ ಹತ್ಕೊಂಡು ನಾವು ಇಲ್ಲಿಗೆ ಬಂದು, ಇಲ್ಲೆಲ್ಲ ಜಾಗಕ್ಕೂ ಲಾಕ್ ಇದೆ. ಲಾಕ್ನ ಗೈಡ್ ಕೈ ಕೊಟ್ಬಿಟ್ಟಿದ್ದಾರೆ. ಏನು ಡೀಲು, ಏನು ಬಿಸ್ನೆಸ್ ನಡೆಸ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ. ಆದರೆ ನಮಗೇನು ಸಿಗಬೇಕು ಅದು ನಾವು ಅಲ್ಲಿ ನೋಡಿದ್ದು ರಾಜ ರಾಕೆಟ್ ರೋರರ್. ರಾಣಿ ಇಲ್ಲಿದ್ದಾಳೆ. ರಾಣಿ, ವೇರ್ ಆರ್ ಯು? ದೋಸ್ತು, ನೀವೇ ಹೇಳಿ, ಈಗ ರಾಣಿಗೋಸ್ಕರ ನಾನು ಈ ಫಾಲ್ಸ್ನ ಕೆಳಗಡೆಯಿಂದ ಹತ್ಕೊಬರ್ಬೇಕಾ? ವಾಟ್ ಈಸ್ ದಿಸ್? ಆ ರೆಡ್ ಮಾರ್ಕಲ್ಲಿ ಜಾಗ ತೋರಿಸ್ತಾ ಇದೆಯಲ್ಲ, ಅಲ್ಲಿ ನಾರ್ಮಲ್ ಆಗಿ ಹೋದರೆ ಅಲ್ಲಿಂದ ನೋಡ್ಕೊಬರ್ಬೋದು. ನೀವು ಮೇಲ್ಗಡೆ ಬರಬೇಕಂದ್ರೆ ಸಪ್ರೇಟಾಗಿ ಗೈಡಿಂದ ಬರಬೇಕು. ಆ ರೆಡ್ ಮಾರ್ಕ್ ತೋರಿಸಿದ್ನಲ್ಲ, ಈಗ ಆ ಜಾಗಕ್ಕೆ ಕರ್ಕೊಬಂದಿದ್ದೀನಿ. ಇದು ನಾರ್ಮಲ್ ಎಂಟ್ರಿ ಪಾಯಿಂಟು. ಇಲ್ಲಿ ಎಂಟ್ರಿ ಟಿಕೆಟ್ನ ನೀವು 15 ರುಪೀಸ್ 20 ರುಪೀಸ್ಗೆ ತೊಗೊಂಡು ಬರಬೇಕು. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸಿಮೆಂಟ್ ಡಸ್ಟ್ ಹಂಗೆ ಇದೆ. ಜೋಗ್ ಫಾಲ್ಸ್ ನೋಡಬೇಕು ಅಂತ ಗೆಳೆಯರು ಎಲ್ಲ ಬಂದಿದ್ದು. ಆದರೆ ಈಗ ಜೋಗ್ ಫಾಲ್ಸಿಂದ ಮುರುಡೇಶ್ವರ ಹೋಗಬೇಕು ಅಂತ ಪ್ಲ್ಯಾನ್ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮುರುಡೇಶ್ವರದಲ್ಲಿ ಬೀಚಲ್ಲಿ ಹೋಗಿ ಇನ್ನೂ ಆಟ ಆಡಿಕೊಂಡು ಎಂಜಾಯ್ ಮಾಡೋಣ ಅಂತ. ನಾಳೆ ಕಾಲೇಜು ಕ್ಲಾಸು ಎಲ್ಲ ಬಂಕ್ ಮಾಡೋಣ. ಲೆಟ್ಸ್ ಎಂಜಾಯ್. ದಿಸ್ ಈಸ್ ಅಮನ್. ನಮಸ್ಕಾರಗಳು.
ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹಿಂದಿ ಒಂದು ಕೈಲಿ ಕನ್ನಡ ಮಾತಾಡಿಸ್ತಾ ಇದ್ದೀನಿ. ಇದ್ಕಾರು ಸಬ್ಸ್ಕ್ರೈಬ್ ಮಾಡ್ಬೇಕು ನೀವೆಲ್ಲ. ದೋಸ್ತು, ಈ ವಿಡಿಯೋ ಮೊದಲನೇ ಭಾಗ. ಇದರ ಎರಡನೇ ಭಾಗ ಮುಂದೆ ಬರುತ್ತೆ. ನಾನು ಮಾಡಿರೋ ಈ ಜೋಗ್ ಫಾಲ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಇನ್ನೂ 5 ಜನಕ್ಕೆ ಶೇರ್ ಮಾಡಿಬಿಟ್ಟು ಇಷ್ಟ ಆಗಲಿಲ್ಲ ಅಂತ ಎಲ್ರಿಗೂ ಹೇಳಿ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಜೊತೆ TV9 ಬೆಂಗಳೂರು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಹೇಳಿ ಗುರು, ಈ ಥರ ಬಸ್ಸಲ್ಲಿ ಹೋಗೋ ಮಜಾನೇ ಬೇರೆ.